ಹಾಂ, ಎಲ್ರಿಗೂ ನಮಸ್ಕಾರ. ಇದೇನು ಟಾರ್ ರೋಡ್ ನೋಡ್ತಿದ್ದೀರಾ ನೋಡಿ. ಟಾರ್ ರೋಡಿಂದ ಕರೆಕ್ಟಾಗಿ ನಿಮಗೆ 200 ಅಡಿ ಬಂದರೆ 20 ಗುಂಟೆ ಜಾಗ ಬರುತ್ತೆ. 20 ಗುಂಟೆಗಿಂತ ಮುಂಚೆ ನೋಡಿ ಊರು ಪಕ್ಕದೇ ಜಾಗ ನೋಡಿ, ವಿದ್ಯುತ್ ಕಂಬ ಎಲ್ಲ ಇದೆ. ಇದು ಬಂದು 15 ಅಡಿ ಗೌರ್ಮೆಂಟ್ ನಕಾಶೆ ರೋಡು, ಮತ್ತು ನಿಮಗೊಂದು 5 ಅಡಿ ಎಕ್ಸ್ಟ್ರಾ ಒಂದು ಗೌರ್ಮೆಂಟ್ ಲ್ಯಾಂಡ್ ಬರುತ್ತೆ. ಸೊ ಟೋಟಲ್ ಇದು 20 ಅಡಿ ಗೌರ್ಮೆಂಟ್ ನಕಾಶೆ ರೋಡ್ ಆಗುತ್ತಿದ್ದು ನೋಡಿ. ಟಾರ್ ರೋಡಿಂದ ಬರೀ 200 ಅಡಿ, ಊರು ಪಕ್ಕದ್ದು 200 ಅಡಿ ಆಗುತ್ತಿದ್ದು. 200 ಅಡಿ ಅಷ್ಟೇ ಈ ಜಾಗಕ್ಕೆ, 20 ಗುಂಟೆ ಜಾಗ. ನಿಮಗೆ ಚನ್ನಪಟ್ಟಣಕ್ಕೆ ಇಲ್ಲಿಂದ 14 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರು ರೋಡ್ಗೆ 12ರಿಂದ 12.5 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಗೆ ಇಲ್ಲಿಂದ 61 ಕಿಲೋಮೀಟ್ರ್ ಆಗುತ್ತೆ ನೋಡಿ. ಇಲ್ಲಿಂದ ಹಿಡಿದು ನಿಮಗೆ ಅಲ್ಲಿವರೆಗೂ ಬರುತ್ತೆ. 100 ಅಡಿಗಿಂತ ಜಾಸ್ತಿ ನಿಮಗೆ ಆ ರೋಡ್ ಬಿಡ್ತು ಬರುತ್ತೆ ಈ ಜಾಗ ನೋಡಿ. 100 ಅಡಿಗಿಂತ ಜಾಸ್ತಿ ನಿಮಗೆ ಹತ್ತತ್ರ ಬರುತ್ತೆ. 100 ಅಡಿ ರೋಡ್ ಬಿಡ್ತು ಬರುತ್ತೆ. ಇದು ಈಸ್ಟ್ ಫೇಸಿಂಗ್ ಬರುತ್ತೆ ಈ ಜಾಗ. ಮತ್ತು ನಿಮಗೆ ಇದೇನು ಭತ್ತ ಬೆಳ್ಕೊಂಡವ್ರೆ ಅಂದ್ಬಿಟ್ಟು ನೀವು, ಇದು ಕಪ್ಪು ಭೂಮಿ ಅಲ್ಲ, ನೀರಾವರಿ ಇರೋದಕ್ಕೆ ಮಾತ್ರ ಅವ್ರು ಬೆಳ್ಕೊಂಡಿದ್ದಾರೆ. ಇದು ಬಂದು ನಿಮಗೆ ಕೆಂಪು ಮಣ್ಣೆ. ಇಲ್ಲಿ ವಾಟರ್ ಸೋರ್ಸ್ ಚೆನ್ನಾಗಿರೋದಕ್ಕೋಸ್ಕರ ಇವರು ಈ ಥರ ಮಾಡ್ಕೊಂಡಿದ್ದಾರೆ. ಹೊರತು ಅಲ್ಲಿ ಹಿಂದೆಗಡೆ ಕಾಲುವೆ ಇದೆ, ಅದಕ್ಕೋಸ್ಕರ ಇವ್ರು ಇಷ್ಟು ಚೆನ್ನಾಗಿ ಭತ್ತ ಬೆಳ್ಕೊಂಡಿರೋದು. ಇದೆಲ್ಲ ಬಂದು ನಿಮಗೆ ಪ್ಯೂರ್ ಕೆಂಪು ಮಣ್ಣು ನೋಡಿ. ಪಕ್ಕದಲ್ಲೆಲ್ಲ ನಿಮಗೆ ತೆಂಗಿನ ತೋಟಗಳು ಫುಲ್ಲು ನೋಡಿ. ಇದು ಕಾಲುವೆ ಇದೆಯಲ್ವಾ, ಅದಕ್ಕೋಸ್ಕರ ಇಲ್ಲಿ ಇಷ್ಟು ಚೆನ್ನಾಗಿ ಭತ್ತ ಬೆಳ್ಕೊತಾರೆ. ಈ ಕಾಲುವೆ ನೀರು ಬರುತ್ತಲ್ಲ ಅಂತ ನೋಡಿ. ಪಕ್ಕದಲ್ಲೆಲ್ಲ ನಿಮಗೆ ಫುಲ್ಲು ತೆಂಗಿನ ತೋಟ ನೋಡಿ. ಇಲ್ಲಿಂದ ಹಿಡ್ದು ನಿಮಗೆ ಅಲ್ಲಿವರೆಗೂ 100 ಅಡಿ ಬರುತ್ತೆ ಹತ್ತತ್ರ. ಮತ್ತು ನಿಮಗೆ ಈಸ್ಟ್ ಫೇಸಿಂಗು ಫುಲ್ ಪಕ್ಕದ್ದೇ ಜಾಗ ನೋಡಿ. ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಅದು ಕೆಂಪು ಭೂಮಿನೇ ಇದು. ಈಗೆಲ್ಲ ನೀರೆಲ್ಲ ಬಿಟ್ಕೊಂಡು ಇವರು ಭತ್ತ ಮಾಡಿರೋದ್ರಿಂದ ಈ ಥರ ಕಾಣಿಸುತ್ತೆ ಅಷ್ಟೇ. ಇದು ಕೆಂಗೇರಿಗೆ ಇಲ್ಲಿಂದ 61 ಕಿಲೋಮೀಟ್ರ್ ಆಗುತ್ತೆ ಈ ಜಾಗ. ಕರೆಕ್ಟಾಗಿ 60 ಇಲ್ಲ 61 ಕಿಲೋಮೀಟ್ರ್ ಆಗುತ್ತೆ. ಊರು ಪಕ್ಕದ್ದೇ ಜಾಗ. ಈ ಜಾಗ ಬಂದು ನಿಮಗೆ ಬೆಲೆ ಬಂದು ಫೈನಲ್ 2,30,000 ಅಂತಾರೆ. ಡೈರೆಕ್ಟ್ ಏನಾರು ರಿಜಿಸ್ಟರ್ ಮಾಡಿಕೊಂಡ್ರೆ ಇನ್ನೂ ಒಂದು 5,000 ಕಮ್ಮಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿಂದ ಬರೀ 1 ಕಿಲೋಮೀಟ್ರ್ ಮುಂದೆ ಹೋದರೆ ಎಲ್ಲ 3.5 ಲಕ್ಷ 4 ಲಕ್ಷ ಪರ್ ಗುಂಟೆ ಹೇಳ್ತಾರೆ. ಯಾಕೆಂದರೆ ಇಲ್ಲಿ ಬಂದು ಹೋಬಳಿ ಇದೆ. ಇಲ್ಲಿಂದ ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಹೋದರೆ ಅಲ್ಲೆಲ್ಲ 3.5 ಲಕ್ಷ 4 ಲಕ್ಷ. ಇಲ್ಲಿಂದ ಬರೀ 200 ಅಡಿ ಮುಂದೆ ಹೋದ್ರೂ ಅಷ್ಟು 2.5 ಲಕ್ಷ ಮೇಲೆ ಹೊರತು ಕಮ್ಮಿ ಯಾರು ಕೂಡ 2.5 ಲಕ್ಷಕ್ಕೂ ಕೊಡಲ್ಲ. ಇವರೊಬ್ಬರೇ ಒಂದು ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ಹಿಂಗೆ 2.5 ಲಕ್ಷ ಹೇಳ್ತೀನಪ್ಪ, 2,30,000 ಫೈನಲ್ ಅಂತಂದ್ರು. ಅದರಲ್ಲೂ ಒಂದು 5,000 ಕಮ್ಮಿ ಮಾಡ್ತಾರೆ ಕುತ್ಕೊಂಡು ಮಾತಾಡಿದ್ರೆ. ಇದು ಬಂದು ಜನರಲ್ ಪ್ರಾಪರ್ಟಿ, ಸಿಂಗಲ್ ಪಾಣಿ, ಡೈರೆಕ್ಟ್ ರಿಜಿಸ್ಟರ್ಗೆ ರೆಡಿ ಇರೋವಂಥ ಜಾಗ ಇದು. ಯಾರೆಲ್ಲ 20 ಗುಂಟೆ ಅರ್ಧ ಎಕರೆ ನೋಡ್ತಾ ಇರ್ತೀರಾ ಅಂಥವ್ರಿಗೆ, ಊರು ಪಕ್ಕದ್ದೇ ಜಾಗ ಬೇಕು ಅನ್ನೋರಿಗೆ ಆರಾಮಾಗಿ ನೀವು ಊರು ಪಕ್ಕದ್ದೇ ಜಾಗ ಇದು ನೋಡಿ. ಬರೀ 200 ಅಡಿ ಅಷ್ಟೇ ಇರೋದು. 200 ಅಡಿ ಪಕ್ಕದ್ದೇ ಜಾಗ ಇದು. ಆರಾಮಾಗಿ ನಿಮಗೆ ಸೇಫ್ಟಿ ಪರ್ಪಸ್ ಇದೆ. ವಿದ್ಯುತ್ ಕಂಬ ಎಲ್ಲ ಇದೆ ನೋಡಿ. ವಿದ್ಯುತ್ ಕಂಬ ಎಲ್ಲ ಇದೆ. ಆರಾಮಾಗಿ ನೀವು ಇಲ್ಲೊಂದು ಮನೆ ಕಟ್ಕೊಂಡು ಬೋರ್ ಹಾಕೊಂಡು ಏನು ಬೇಕಾದ್ರೂ ಹೊಸ ಫಾರ್ಮೇಷನ್ ಮಾಡ್ಕೊಂಡು ಆರಾಮಾಗಿ ಇಲ್ಲಿ ಇರ್ಬೋದು. ತುಂಬಾ ಚೆನ್ನಾಗಿದೆ. ಮತ್ತು ನಿಮಗೆ ವಾತಾವರಣನೂ ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲ ನೀರಾವರಿಗೆ ಚೆನ್ನಾಗಿರೋದ್ರಿಂದ ಇಷ್ಟು ಚೆನ್ನಾಗಿ ನೋಡಿ ಫಲ ಕೊಡ್ತಾ ಇದೆ. ಮುಂದೆಗಡೆ ತೆಂಗಿನ ತೋಟದ್ದು ಎಷ್ಟು ಚೆನ್ನಾಗಿ ಫಲ ಕೊಡ್ತೀವಿ. ನೀವು ಕೂಡ ಈ ಥರ ಏನು ಬೇಕಾದರೂ ಇಲ್ಲಿ ಹೊಸದಾಗಿ ಎಲ್ಲ ಥರದ ಗಿಡಗಳ್ನು ಈ ಜಾಗದಲ್ಲಿ ಹಾಕ್ಬೋದು. ನೀವು ಯಾರಿಗಾದರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ ಬಸ್ ರೂಟ್ ಬಂದು ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಆದರೆ ಈವರೆಗೂ ಬಸ್ ಇದೆ. ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಅಲ್ಲೋದ್ರೆ ಬಸ್ ಇದೆ. ಬಸ್ಸಲ್ಲಿ ಇಲ್ದು ಕೂಡ ನೀವು ಇಲ್ಲಿಗೆ ಆರಾಮಾಗಿ ಬರ್ಬೋದು ಈ ಜಾಗಕ್ಕೆ.